ಕಣ್ಣು ಬಂದು ಎಷ್ಟು ಬೇಜಾರಾಗ್ತಾ ಇದೆ ಗೊತ್ತಾಗ ಗೈಸ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಷ್ಟೊಂದು ದಿನ ಆದಮೇಲೆ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ. ಏನೂ ಇಲ್ಲ ವಿಷಯ. ಇವತ್ತು ನನ್ನ ಅತ್ತೆ ಮಗನ ಮೀಟ್ ಆಗೋಕ್ಕೆ ಹೋಗ್ತಾಯಿದ್ದೀನಿ. ನನಗೆ ತುಂಬ ಖುಷಿ ಆಗ್ತಿದೆ, ನಾನು ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ಬಿಟ್ಟು. ಹೋಗ್ತಾ ಹೋಗ್ತಾ ನಮ್ಮ ಅತ್ತೆ ಮಗನ ಮೀಟ್ ಆಗೋದು. ಆ್ಯಕ್ಚುಲಿ ನಮ್ಮ ಅತ್ತೆ ಮಗ ಇರೋದು ತುಮಕೂರು ಶಿರಾದಲ್ಲಿ. ಅಲ್ಲಿ ಹೋಗಿ ಅವ್ನ ಮೀಟ್ ಆಗಬೇಕಲ್ಲ, ಅದಕ್ಕೆ ನಂಗೆ ಜಾಸ್ತಿ ಖುಷಿ ಆಗ್ತಾಯಿದೆ. ನಾನು ಹೆಂಗೆ ರೆಡಿ ಆಗ್ತೀನಿ, ಹೆಂಗೆ ಹೋಗ್ತೀನಿ, ಹಂಗೆ ನಿಮಗೆ ನಮ್ಮ ಅತ್ತೆ ಮಗ ಹೆಂಗಿದ್ದಾನೆ ಅಂತ ಕೂಡ ತೋರಿಸ್ತೀನಿ ಗೈಸ್. ಮತ್ತೆ ಸಿಗೋಣ ರೆಡಿ ಆಗಿಬಿಟ್ಟು. ಹಾಯ್ ಗೈಸ್, ನಾನು ರೆಡಿ ಆಗಿಬಿಟ್ಟು ವೀಡಿಯೋ ಮಾಡ್ತೀನಿ ಅಂತ ಅಂದೆ. ರೆಡಿ ಆಗಿಬಿಟ್ಟು ವೀಡಿಯೋ ಮಾಡೋ ಅಷ್ಟು ಟೈಮ್ ಇರಲಿಲ್ಲ. ಪಟ 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 ಅಂತ ಕಾರಲ್ಲಿ ಬಂದ್ಬಿಟ್ಟು ಕುತ್ಕೊಂಡ್ಬಿಟ್ಟೆ. ಇವಾಗ ಹೋಗ್ತಾ ಇದ್ದೀವಿ ನೋಡಿ. ಇದೆ ನನ್ನ ಔಟ್ಫಿಟ್ಟು, ಆಮೇಲೆ ತೋರಿಸ್ತೀನಿ. ಇಷ್ಟು ಚೆನ್ನಾಗಿ ರೆಡಿ ಆಗಿಬಿಟ್ಟು ನಮ್ಮ ಅತ್ತೆ ಮಗನ ನೋಡೋಕೆ ಹೋಗ್ತಾ ಇದ್ದೀನಿ ನಾನು. ನಂಗೆ ತುಂಬ ಖುಷಿ ಆಗ್ತಾಯಿದೆ. ಇವಾಗ ನಾನು ಟಿಫನ್ ಮಾಡ್ತಾಯಿದ್ದೀನಿ, ಅದು ಕಾರಲ್ಲಿ ನೋಡಿ. ಕಾರಲ್ಲಿ ಟಿಫನ್ ಮಾಡ್ತಾಯಿದ್ದೀನಿ. ನನಗೆ ಎಷ್ಟು ಬೇಜಾರಾಗ್ತಾ ಇದೆ ಗೊತ್ತಾ ಗೈಸ್. ನೋಡಿ ಇಲ್ಲಿ ನಮ್ಮಮ್ಮ ಫೋಟೋ ತೆಕ್ಕೊಂಡೇ ಇದ್ದಾರೆ ನೋಡಿ 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 ನೋಡಿ. ಅದು ಸ್ನ್ಯಾಪ್ಚಾಟಲ್ಲಿ. ಹಾಗಲ್ಲ ಗೈಸ್, ನನ್ನ ಜೊತೆಲಿ ಯಾರೂ ಇಲ್ಲ, ನನಗೆ ಒಬ್ಬಳೇ ಇದ್ದೀನಿ. ನೀವು ಇದ್ದೀರಲ್ಲ ಲೈನಲ್ಲಿ, ಡೈಲಾಗ್. ಇನ್ನ ನೈಸ್ ರೋಡಲ್ಲಿ ಇದ್ದೀವಿ, ಹೋಗ್ತಾ ಇದ್ದೀವಿ. ಇವಾಗ ನಾವು ಬಂದ್ಬಿಟ್ಟು ದಾಬಸ್ಪೇಟೆಯಲ್ಲಿ ಇದ್ದೀವಿ. ದಾಬಸ್ಪೇಟೆಯಲ್ಲಿ ನಮ್ಮಪ್ಪ ಫಸ್ಟ್ ಕೆಲಸ ಮಾಡ್ತಾ ಇದ್ದಿದ್ದು ಜಾಗದಲ್ಲಿ ಇದ್ದೀವಿ. ಇಲ್ಲಿ ತೋರಿಸ್ತೀನಿ. ಫಸ್ಟು ನಮ್ಮ ಪಪ್ಪ ಇದೇ ಜಾಗದಲ್ಲೇ ಕೆಲಸ ಮಾಡ್ತಾ ಇದ್ದಿದ್ದು. ನೋಡು ಕದ್ದು ಮುಚ್ಚಿ ಹೋಗೋದು. ನಮ್ಮ ಅಣ್ಣ ಬರ್ತಾನಂತೆ, ಅದಕ್ಕೆ ನಾನು ವೆಯ್ಟ್ ಮಾಡ್ತಿದ್ದೀನಿ ನಮ್ಮ ಅಣ್ಣ ಬರಲಿ ಅಂತ ಅಂದ್ಬಿಟ್ಟು ಗೈಸ್. ಮಂಜಣ್ಣ ಹೇಳು ಹೇಳು. ಹೋತಿ ಒಂದು ಫೋನ್ ಮಾಡಲ್ಲ, ಏನೂ ಇಲ್ಲ. ಹೋದ್ರು ಗೈಸ್ ನಮ್ಮ ಅಣ್ಣ ವಾಪಸ್. ನೋಡಿ ನಾನು ಒಬ್ಬಳೇ ಇದ್ದೀನಿ, ಎಷ್ಟು ಬೋರ್ ಆಗ್ತೈತೆ ನನಗೆ. ಯಾವಾಗ ನಮ್ಮ ಅತ್ತೆ ಮಗನ ನೋಡ್ತೀನೋ ಅನಿಸ್ತೈತೆ. ಇನ್ನು ಎಷ್ಟೊತ್ತಾಗುತ್ತೋ ಹೋಗೋಕೆ ಗೊತ್ತಿಲ್ಲ. ಹೋಗ್ತೀನಿ, ಬೇಗ ಹೋಗಿ ಅವನ್ನ ನೋಡ್ಕೊಂಡು ಬರ್ತೀನಿ ಗೈಸ್. ಇವಾಗ ನಾವು ಎಲ್ಲಿದ್ದೀನಿ ಅಂತಲೇ ಗೊತ್ತಿಲ್ಲ, ಬಟ್ ಯಾವುದೋ ಒಂದು ಹೈವೇ ರೋಡಲ್ಲಿದ್ದೀವಿ. ತೋರಿಸ್ತೀನಿ ನೋಡಿ. ಯಾವುದೋ ಗೊತ್ತಿಲ್ಲ. ಇವಾಗ ಒಂದು ಕಪ್ ಕಾಫಿ ಕೊಟ್ಬಿಟ್ಟು ಆಮೇಲೆ ಮತ್ತೆ ನಾವು ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಇನ್ನು 26 ಕಿಲೋಮೀಟರ್ಸ್ ಇದೆ. 26 ಕಿಲೋಮೀಟರ್ಸ್ ಆಗಿದ ತಕ್ಷಣ ನಾನು ಮತ್ತೆ ಮಗನ ನೋಡೋಕೆ ಹೋಗ್ತೀನಿ. ಫುಲ್ಲು ಖುಷಿ ಆಗ್ತಾ ಇಲ್ಲ, ಖುಷಿ ತಡ್ಕೊಳಕ್ಕೆ ಹೋಗ್ಬಿಟ್ಟು ಆ ಖುಷಿನ ಎಕ್ಸ್ಪ್ರೆಸ್ ಮಾಡ್ತೀನಿ. ಮಾಡಬೇಕು. ನಾಳೆ ಬೆಳಗ್ಗೆ ಬರ್ತೀನಿ ಐಟಮ್ ತಗೊಳಕ್ಕೆ ಅಂತ ತಿರ್ಗಾ ಬರೋದು. ಯಾಕೆ ಅವೆಲ್ಲ ರಿಸ್ಕು? ಗೀತಾ ಗೈಸ್, ನಾವು ಶಿರಾಗ್ ರೀಚ್ ಆಗಿದ್ದೀವಿ, ಆದರೆ ಇನ್ನೂ ಮನೆಗೆ ಹೋಗಿಲ್ಲ. ಮನೆಗೆ ಹೋಗೋಕ್ಕೂ ಮುಂಚೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಮನೆಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಗೈಸ್, ನನಗೆ ನಮ್ಮಮ್ಮ ವ್ಲಾಗ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಮಧ್ಯದಲ್ಲಿ ಮಾತಾಡಿ ಡಿಸ್ಟರ್ಬ್ ಮಾಡಿ ನನಗೆ ಕೋಪ ಬರ್ಸ್ತಾ ಇದ್ದಾರೆ ಅವಾಗಿಂದನೂ. ನೋಡಿ ನಾನು ಏನು ಗೊತ್ತಾ, ಈ ದೊಡ್ಡವ್ರ ಮಧ್ಯೆ ಬಂದರೆ ಹಿಂಗೆ ಆಗೋದು. ಸುಮ್ಮನೆ ಇರಲ್ಲ, ಒಂದು ನಿಮಿಷ ವಟ ಅಂತಿರ್ತಾರೆ. ನಾನು ಏನು ಮಾಡಲಿ, ನಾನು ಒಬ್ಬಳೇ ಇದ್ದೀನಿ ಇಲ್ಲಿ ಚಿಕ್ಕವಳಾಗಿ. ನಾನು ದೊಡ್ಡವಳಾಗಬೇಕಂತೆ. ದೊಡ್ಡವಳಾದರೆ ಬೇಡ, ದೊಡ್ಡವಳಾಗೋದು ಹಿಂಗೆ ಇರೋಣ. ನಾನಿನ್ನ ಮನೆಗೆ ಹೋಗಿಲ್ಲ. ಮನೆಗೆ ಹೋಗ್ಬೇಕು ಅನ್ನೋದಕ್ಕೂ ಮುಂಚೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ಹತ್ರ ಕೈ ಮುಕ್ಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತ ಹೇಳ್ತಿದ್ದಾರೆ. ಅದಕ್ಕೇ ಫಸ್ಟು ಇಲ್ಲೊಂದು ಫೇಮಸ್ ದೇವಸ್ಥಾನ ಇದೆ, ಅದು ಹೋಗ್ಬಿಟ್ಟು ಆಮೇಲೆ ಅಲ್ಲಿಗೆ ಹೋಗೋಣ. ದೇವಸ್ಥಾನನ ತೋರಿಸ್ತೀನಿ, ನಿಮಗೂ ತೋರಿಸ್ತೀನಿ. ಉಡ್ಸ್ಲಮ್ಮ ದೇವಸ್ಥಾನ ಬಂತು. ದುಡ್ಡಿಗೆ ದುನಿಯಾ ಎಂದರೆ ದುಡ್ಡು ಮಾಡಿದ ದೊಡ್ಡ ದನಿಗಳು. ಅವಾಗಿಂದ ಈ ಸಾಂಗ್ ಯಾವುದು ಅಂತ ಕೇಳ್ತಿದ್ದಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ ಗೈಸ್. ನೋಡಿ ಅವ್ರ ಫೋಟೋಗೆ ಹಾಕ್ಬೇಕಂತ, ಅದಕ್ಕೆ. ಓಕೆ, ಇವಾಗ ನನ್ನ ಶೂನ ರಿಮೂವ್ ಮಾಡಿಬಿಟ್ಟು ದೇವಸ್ಥಾನ ದರ್ಶನ ಮಾಡ್ಕೊಬರೋಣ. ಶೂ ಕೂಡ ರಿಮೂವ್ ಮಾಡಿದ್ದೀನಿ, ಎಲ್ಲ ಆಯಿತು. ನಮ್ಮಮ್ಮ ಇನ್ನು ಅದೇನೇ ಮಾಡ್ತಾರೆ. ಏನು ಮಾಡ್ತಿದ್ದೀನಿ ನೋಡಿ ಗೈಸ್. ಇವಾಗ ಇಲ್ಲಿ ಬಂದುಬಿಟ್ಟು ಕಾಲು ತೊಳ್ಕೊಂಡು ಮತ್ತೆ ವಾಪಸ್ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ. ದೇವಸ್ಥಾನ ಹಿಂದೆಗಡೆ ಯಾರೋ
ಇವು ಅಂಕಲ್ ಕರ್ಕೊಬಂದ್ಬಿಟ್ಟು ನಮಗೆ ಕಾಲು ತೋರಿಸಿದ್ರು. ನೋಡಿ ಅವ್ರು ಕುರಿ ಎಲ್ಲ ಸಾಕಿದ್ದಾರೆ. ನೋಡಿ ಕುರಿ ಎಲ್ಲ ಸಾಕಿದ್ದಾರೆ. ಕುರಿ ಇರೋರು ಕೋಟ್ಯಾಧೀಶರು. ಕಾಲು ತೊಳ್ಕೊಂಡಿದ್ದೀನಿ, ವಾಪಸ್ ಹೋಗ್ಬೇಕು. ನಾನು ಬ್ಯಾಗಿ ಪ್ಯಾಂಟ್ ಹಾಕಿರೋದಕ್ಕೆ ಇಟ್ಕೊಂಡು ಓಡಾಡಂಗೆ ಆಗ್ಬಿಟ್ಟೈತೆ ಪ್ಯಾಂಟ್ನ. ಇವಾಗೆಲ್ಲ ದರ್ಶನ ಎಲ್ಲ ಮುಗೀತು. ದೇವ್ರ ಹತ್ರ ಕೇಳ್ಕೊಂಡೆ. ಸ್ವಲ್ಪ ಡಿಸಪಾಯಿಂಟ್ ಆಗಿದ್ದೀನಿ, ಏನೂ ಮಾಡೋಕ್ಕಾಗಲ್ಲ. ನಸೀಬ್ ಯಾರ ಕೈಯಲ್ಲಿದೆ, ದೇವ್ರ ಕೈಯಲ್ಲಿದೆ, ನೋಡ್ಸುತ್ತೆ ದೇವರು. ಆಮೇಲೆ ಇವಾಗ ಊಟಕ್ಕೆ ಅಂತ ಅಂದ್ಬಿಟ್ಟು ನಾವು A to Bಗೆ ಬಂದಿದ್ದೀವಿ. ತಿಂದ್ಬಿಟ್ಟು ಚಲೋ. ಏನು ಗೊತ್ತಾ, ಇವ್ರು 3 ಜನಕ್ಕೆ ಊಟ ಬಂದಿತ್ತು, ನಮ್ಗೆ ಊಟನ ಬಂದಿಲ್ಲ. ಇವರೆಲ್ಲ ತಿಂದು ಖಾಲಿ ಆದಮೇಲೆ ನಾನು ಊಟ ಬರುತ್ತೆ, ಅವಾಗ ನಾನು ಊಟ ಮಾಡ್ಕೊಂಡು ನಾನು ಗಬ ಅಂತ ತಿನ್ಬೇಕಾ? ಹಾಂ, ಒಂದೊಂದೇ ಕಳ್ತೀನಿ ತಿಂದ್ಬಿಟ್ಟು ಸಾಯಂಕಾಲ ರಾತ್ರಿ ಬರೋ ಕರ್ಕೊಳಕ್ಕೆ. ಇನ್ಸಲ್ಟ್ ಬಂತು. ಗೈಸ್ ಏನು ಗೊತ್ತಾ, ಇವಾಗ ಊಟ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಮತ್ತು ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂದರೆ ನಮ್ಮ ಅತ್ತೆ ಮಗನ ನೋಡೋಕ್ಕೆ ಅಲ್ವಾ. ಅದಕ್ಕೆ ನಮ್ಮಣ್ಣ ಅಲ್ಲಿ ಕಾಯ್ತಾ ಇದ್ದಾನೆ ಸರ್ಕಲಲ್ಲಿ. ಅಲ್ಲಿ ನಾನು ಮಾತ್ರ ಹೋಗ್ತೀನಿ, ಇವರೆಲ್ಲ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಸೊ ಇವ್ರು ಅಲ್ಲೋಗ್ಲಿ, ನಾನು ಅಲ್ಲೋಗ್ತೀನಿ. ನಾಳೆ ಫೈನಲಿ ನಾನು ನಮ್ಮ ಶಿರಾಗೆ ಬಂದೆ. ಹಿಸ್ಟಾರಿಕಲ್ ಸಿಟಿ ಶಿರಾ ಎಂಟ್ರಿ ಕೊಟ್ಟಾಯಿತು. ಗೈಸ್ ನಮ್ಮ ಅಣ್ಣ ಬಂದವನೆ. ಇದು ಶಿರಾ, ಇವಾಗ ಹೋಗ್ಬೇಕು. ಗೈಸ್ ಬಂದೆ ನಾನು ನಮ್ಮ ದೊಡ್ಡಮ್ಮ ಮನೆಗೆ. ನಡಿ ಕರ್ಕೊಂಡ್ಬಂದ್ಬಿಟ್ಟು ನಾಯಿ ಥರ ಬಿದ್ದವನೆ. ನಮ್ಮ ದೊಡ್ಡಮ್ಮ ತೋರಿಸ್ತೀನಿ. ಅಮ್ಮ ಆಯ್ ಹೇಳು. ಅವರು ನಮ್ಮ ದೊಡ್ಡಮ್ಮ. ಬೆಳಿಗ್ಗೆ ತೋರಿಸ್ಬಾರ್ದಂತ ಬಿಡಿ ಗೈಸ್, ತೋರಿಸಲ್ಲ. ಫಿಶ್ ಟ್ಯಾಂಕ್, ಈ ಟಾಯ್ ಬಂದ್ಬಿಟ್ಟು ಫಿಶ್ ಟ್ಯಾಂಕ್ ಒಳಗಡೆ ಐತೆ. ನಾನು ಏನಿದು ಹಿಂಗೆ ಐತೆ ಅಂತ ಅಂದ್ಬಿಟ್ಟು ನೋಡಿದೆ. ಇವಾಗ ಹಾಕ್ತೀನಿ ನೋಡಿ ಒಳಗಡೆ. ಮತ್ತೆ ನೋಡಿ ಕ್ಯೂಟ್ ಆಗಿದೆ ಅಲ್ಲ. ಇವಾಗ ಮನೆಗೆ ಬಂದ್ಬಿಟ್ಟು ವಾಪಸ್ಸು ನಿನ್ನ ಮಗ ಏನು ಕಾಣಿಸ್ತಿಲ್ಲ, ಬೈ ಮುಚ್ಕೊಂಡಿರೋ ಒಳ್ಳೆ. ಮತ್ತು ಇವಾಗ ನಮ್ಮಣ್ಣ ಫುಲ್ಲು ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ಯೂಸ್ ಮಾಡೋ ಕ್ರೀಮ್ ತೊಗೊಂಬರ್ಬೇಕಂತೆ. ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಏನಕ್ಕೆ ಹೋಗ್ತಿದ್ದೀವಿ? ಎಲ್ಲಿಗೆ ಹೋಗ್ತಿದ್ದೀವಿ ಹೇಳು? ವಿಪುಲ್ ಸ್ಟೋರ್. ಅಲ್ಲಿಗೆ ಹೋಗ್ತಾ ಇದ್ದೀವಿ ಗೈಸ್. ನೋಡಿ ಇದೆ ನಮ್ಮ ಶಿರಾ. ಇವಾಗ ನಾನು ನನ್ನ ಚಿಕ್ಕಿ ಮನೆಯಲ್ಲಿದ್ದೀನಿ ಗೈಸ್. ನನ್ನ ತಮ್ಮ ಏನು ಮಾಡ್ತಾವನೆ ತೋರಿಸ್ತೀನಿ ರೀ. ದಿಸ್ ಈಸ್ ಮೈ ಚಿಕ್ಕಿ, ದಿಸ್ ಈಸ್ ಮೈ ತಮ್ಮ. ಬಾಕ್ಲಾಕೊಂತವನೆ ನಾನು ಬಂದರೆ. ನಾನು ಬರ್ತೀನಿ ದೇವಸ್ಥಾನಕ್ಕೆ. ಎಲ್ಲ ತೆಗಿ. ಸರಿ 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 ಮತ್ತೆ ಬಾ. ಚೇಂಜ್ ಅಲ್ಲ, ಅದು ಹಾಕೊಳೋದು. ಹಾಕೋ. ಸರಿ ಆಯ್ತು, ಎಲ್ಲರೂ ಯಾಕೆ ಬಚ್ಚ ಎಲ್ಲರಿಗೂ ತೋರಿಸೈತೆ ನೋಡಿ ಗೈಸ್, ಫ್ರೀ ಶೋ. ಬಾಕ್ಲಾಕ್ಬಿಡೋಣ ಇರಿ ಒಂದು ನಿಮಿಷ. ಏನು ಬಿಗ್ ಜೋರಾಗಿ ಹೇಳು, ಕೇಳಿಸ್ತಿಲ್ಲ. ಇನ್ನ ಜೋರಾಗಿ ಹೇಳು ಗೈಸ್. ನನ್ನ ತಮ್ಮ ಅಕ್ಕ ಅಂತವನೇ ಗೈಸ್. ಇನ್ನ ಹೇಳು, ಜೋರಾಗಿ ಹೇಳು. ಅಕ್ಕ ಅಂತ ತೆಗಿತೀನಿ. ಅದು ತೆಗೆದ್ಮೇಲೆ ಅಕ್ಕ ಅಂತ ಅಂದರೆ ಮಾತ್ರ ತೆಗಿಯೋದು. ತೆಗಿತಿದ್ದೀನಿ ಗೈಸ್. ಅವನ ಮೇಲೆ ನಂಬಿಕೆ ಇಟ್ಟು ಅವನೇನಾದರೂ ಕರೆದಿಲ್ಲ ಅಂದರೆ ಸಾಯಿಸ್ಬಿಡ್ತೀನಿ ಅವನ್ನ. ಸಾರಿ ನೋವಾಯ್ತಾ? ತಿರುಗು ಹುಡುಗಿ ಹುಡ್ಕೊಡ್ಬೇಕಾ ಗೈಸ್? ಅವ್ನಿಗೆ ಹುಡುಗಿರ ಅಂತೆ, ಹುಡ್ಕೊಡೋಣ ಗೈಸ್ ಬೇಗ. ಎಲ್ಲ ಸೈಡ್ ಬರಲ್ಲ, ಸೈಡ್ ಬರೋ. ನನ್ನ ಔಟ್ಫಿಟ್ ನೋಡಿ ಗೈಸ್, ಇದೆ ನನ್ನ ಔಟ್ಫಿಟ್. ಇಂಥ ತಮ್ಮಂದ್ರೆ ಇರೋದಕ್ಕೆ ಅಕ್ಕಂದ್ರೆ ಇನ್ನೂ ಉದ್ಧಾರ ಆಗಿಲ್ಲ. ಚೆನ್ನಾಗಿದೆಯಾ ನನ್ನ ಔಟ್ಫಿಟ್?
ಚಿಕ್ಕಿ ಯಾರ್ದು ಚಿಕ್ಕಿ ಇದು ರೂಮು? ಯಾರ್ದು ಇದು ರೂಮು? ನೋಡಿ ಗೈಸ್, ಹುಡುಗಿರ್ ರೂಮ್ ಇಟ್ಕೊಂಡವನೆ. ಅಮ್ಮಂಗೆ ನಾನು ರೆಡಿ ಮಾಡ್ತೀನಿ ಗೈಸ್. ತಲೆ ಬಾಚಿ ರೆಡಿ ಮಾಡ್ತೀನಿ. ಕೂದಲೇ ಇಲ್ಲ ಗೈಸ್ ನೋಡಿ. ಸರಿ ಸರಿ ಕಲರ್ ಹಾಕ್ಸವನೆ ಕಲರ್ ಎಲ್ಲ ಬೋಳ್ಸಿದ್ದೀನಿ ಬಿಡಿ. ಸರಿ ಕಣೋ, ಬೋಲ್ಸ್ಕೊಳೋ. ಇರು ಒಂದು ನಿಮಿಷ ಹೊಡೆದು ಬಿಡ್ತೀನಿ. ಇರೋ ಹೆಂಗ್ ಆಡ್ತಾನೆ ಅಪ್ಪ. ಅಕ್ಕ ಅನ್ನು ಒಂದ್ ನಿಮಿಷ ಈ ಬುತ್ತಿ ಇವಾಗ ನನ್ನ ತಮ್ಮ ನನ್ನ ಎಲ್ಲಿ ಕರ್ಕೊಂಡು ಹೋಗ್ತೀಯ? ಟೌನಿಗೆ ಕರ್ಕೊಂಡು ಹೋಗ್ತಾನೆ ಅಂತ. ಏನು ಕೊಡಿಸ್ತಾನೆ ನೋಡೋಣ ಗೈಸ್. ಅವಾಗಲೇ ಅಣ್ಣ, ಇವಾಗ ತಮ್ಮ. ಅತ್ತೆ ಯಾವ ಕಡೆಯಿಂದ ಬರಬೇಕು? ಬನ್ನಿಕ ಅತ್ತೆ. ಏನೋ ಆಯ್ತು ಅದಕ್ಕೆ. ಅಮ್ಮ ಅಲ್ಲ ಬಾ. ಇಲ್ಲ ಕಟ್ಟಿದ್ರು ಈ ಮನೇನ. ಲೈಕ್ ಅದು ಹಳೆ ಮನೆ, ಇದು ಹೊಸ ಮನೆ. ಇವಾಗ ಹಳೆ ಮನೆ ಬಿಡಿಸ್ಬಿಟ್ಟು ಮಸ್ತ್ ಹೊಸ್ದಾಗಿ ಕಟ್ತಾರೆ. ಚಿಕ್ಕಿ ಅತ್ತೆ ಯಾವ್ದು ಹಾಲು? ಬನ್ನಿ ಕೂತ್ಕೊಳ್ಳಿ. ಅದೇ ಕಿಚನ್ನಾ? ಅದೇ ಕಿಚನ್, ದೇವ್ರ ರೂಮು ಅದೇನೆ. 2 ರೂಮ್ ಮಾಡ್ಕೊಂಡಿದ್ದೀವಿ ನಾವು. ಇವನ್ಗೊಂದು ಅವ್ರಿಗೊಂದ ನಿಮ್ಗೊಂದು ಹೇಳು. ಯೂಟ್ಯೂಬ್ ಚಾನಲು ಯೂಟ್ಯೂಬ್ ಚಾನಲ್ ಗಾಯ ಹೇಳು. ಮತ್ತೆ ನಾನು ಇಳ್ದಾಗ ಯೂಟ್ಯೂಬಲ್ಲಿ ಗೀ ಅಂತ ಕಳಿಸ್ತೀಯ? ಹೋಗಪ್ಪ ನೀನು. ಗೈಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆನ್ನೆ ಊರಿಂದ ಬರೋದು ತುಂಬ ಲೇಟ್ ಆಯಿತು, ಅದಕ್ಕೆ ನಾನು ವ್ಲಾಗ್ ಎಂಡ್ ಮಾಡೋಕ್ಕಾಗಿಲ್ಲ. ಆಮೇಲೆ ನೀವೇ ಕಮೆಂಟ್ ಮಾಡಿ ಯಾರು ನನ್ನ ಅತ್ತೆ ಮಗ ಅಂತ ಅಂದ್ಬಿಟ್ಟು, ಅಷ್ಟು ವೀಡಿಯೋದಲ್ಲಿ ಅಷ್ಟು ಜನದಲ್ಲಿ. ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.